ಇವತ್ತು ESI ಈಗಾಗಲೇ KTಗೆ ಕೋಲಾರ ಜಾಗ ಅಭಿವೃದ್ಧಿ ಸರ್ಕಾರ ಮಂಜೂರು ಮಾಡಿದೆ. ಇವತ್ತು ಶೋಭಾ ಕರಂದ್ಲಾಜೆ ಅವರು ಆ ಖಾತೆ ಸಚಿವರಾಗಿದ್ದಾರೆ, ಲೇಬರ್ ಮಿನಿಸ್ಟರ್ ಆಗಿದ್ದಾರೆ. ಒಂದು ESI ಕೋಲಾರದಲ್ಲಿ ಸ್ಥಾಪನೆ ಮಾಡಿದ್ರೆ ಸುಮಾರಷ್ಟು ಕೂಲಿ ಕಾರ್ಮಿಕರಿಗೆ ಅನುಕೂಲ ಆಗುತ್ತೆ. ತಮ್ಮ ಅವಧಿಯಲ್ಲಿ 5 ವರ್ಷ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರ ಅತ್ಯಂತ ಯಶಸ್ವಿಯಾಗಿ ಡೆವಲಪ್ ಮಾಡಲಿಕ್ಕೆ ಮಾಡ್ತೀವಿ ಅಂತ ಆಶಿಸುತ್ತಾ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಮುಂಬರುವ ಚುನಾವಣೆಯಲ್ಲಿ ನಮ್ಮ ನಾಯಕತ್ವದಲ್ಲಿ ಚುನಾವಣೆ ಎದುರಿಸಬೇಕು ಅಂತ ಹೇಳ್ಕೊಂತ ಇವತ್ತು ಈ ಕಾರ್ಯಕ್ರಮದಲ್ಲಿ ಮಾತಾಡೋಕೆ ಅವಕಾಶ ಕೊಟ್ಟ ಎಲ್ಲರಿಗೂ ಮತ್ತೆ ವೇದಿಕೆ ಮುಂದಿರುವ ಎಲ್ಲ ಗಣ್ಯರಿಗೆ ನಮಸ್ಕರಿಸುತ್ತಾ ಇವತ್ತು ಏನು ಅಭಿನಂದನಾ ಕಾರ್ಯಕ್ರಮ ಅಂತ ಹೇಳಿದ್ದೀನೋ ಮೊಟ್ಟ ಮೊದಲಾಗಿ ನಾನು ನಿಮಗೆ ಇಡೀ ಬಂಗಾರಪೇಟೆ ಕ್ಷೇತ್ರದ ಜನತೆಗೆ ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮಿಂದ ನಾನು ಏನು ಒಂದು ಮಾತು ಕೊಟ್ಟಿದ್ದೀನೋ ಕುಮಾರನಿಗೆ ಅದು ಉಳಿಸ್ಕೊಳ್ಳೋಕ್ಕೆ ನಿಮ್ಮದು ಒಂದು ಪಾತ್ರ ಇದೆ. ಯಾಕೆಂದರೆ ಎಲ್ಲರೂ ಹೇಳಿದ್ರು ಬಂಗಾರಪೇಟೆ ಕ್ಷೇತ್ರದಿಂದ ಎಷ್ಟು ಲೀಡ್ ಬರುತ್ತೆ ಅಂತ. ನಾನು ಹೇಳಿದೆ 30,000 ಲೀಡ್ ಬರುತ್ತೆ, 1,000 ಲೀಡ್ ಬರುತ್ತೆ. ಇಲ್ಲಿ ಕ್ಯಾಂಪೇನ್ ಮಾಡೋಕ್ಕೂ ಬರಲಿಲ್ಲ. ಎಲ್ಲ BJP ಮತ್ತು JDS ಮುಖಂಡರು ನೀವೇ ಜವಾಬ್ದಾರಿ ತಗೊಂಡು ಮಾಡಿದ್ದಕ್ಕೆ ಮತ್ತೊಂದು ಸತಿ ನಾನು ನಿಮಗೆ ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೇನೆ. ಬರೀ ಒಂದು ರೋಡ್ ಶೋ ಮಾತ್ರ ಮಾಡಿದ್ದೆ ನಾನು ಲಾಸ್ಟ್ ದಿನ, ಅದೊಂದು ಬಿಟ್ಟರೆ ಕ್ಯಾಂಪೇನ್ ಮಾಡೋಕ್ಕೆ ಬರಲಿಲ್ಲ. ಎಲ್ಲ ನೀವೇ ಜವಾಬ್ದಾರಿ ತಗೊಂಡು ಫ್ಯಾಕ್ಟ್ರಿ ಯಾವುದಾದ್ರು ತಂದುಕೊಡಿ ಅಂತ MP ಆದಮೇಲೆ 45 ದಿನ ಆಗಿದೆ. ಇವತ್ತು 45-46 ದಿನ ರಿಸಲ್ಟ್ ಬಂದ ಮೇಲೆ ಸುಮಾರು 25 ದಿನ ನಾನು ಡೆಲ್ಲಿಯಲ್ಲಿ ಸೆಷನ್ಸ್ ನಡೀತಾ ಇದ್ದವು. ಮತ್ತು ಕುಮಾರಸ್ವಾಮಿ ಅವರು ಮತ್ತು ಸರ್ಕಾರ ಮಂತ್ರಿಗಳು ಪ್ರಮಾಣ ವಚನ ಸ್ವೀಕಾರ ಮಾಡಿರೋದೆಲ್ಲ ಒಂದು 25 ದಿನ, 20 ದಿನ ಮಾತ್ರ ನನಗೆ ಸಿಕ್ಕಿದೆ. ಅದಕ್ಕೆ ಏನು ಇವಾಗ ಈ ಕಾರ್ಯಕ್ರಮ ಮಾಡಿದ್ದು ಸ್ವಲ್ಪ ತಡವಾಗಾಯಿತು. 1.5 ತಿಂಗಳು ಆದ್ರೂ ನಿಮ್ಮ ಉತ್ಸಾಹ ಎಷ್ಟಿದೆ ಅಂತ ನೋಡ್ತಾ ಇದ್ದೀನಿ, ಭಾಳ ಖುಷಿ ಆಗ್ತಾ ಇದೆ. ಈ 25 ದಿನದಲ್ಲಿ ಇಲ್ಲೇ ಇದ್ದಾಗ ನಿತಿನ್ ಗಡ್ಕರಿ ಸಾಹೇಬರು ಮೀಟ್ ಮಾಡಿದ್ದೀವಿ, ಸೋಮಣ್ಣ ಅವರು ಮೀಟ್ ಮಾಡಿದ್ದೀವಿ, ರೈಲ್ವೆ ಮಂತ್ರಿಗಳನ್ನ. ಏನು ಒಂದು ಪ್ರಸ್ತಾವ ಇತ್ತು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದ ಕೆಲಸಗಳು, ಹೈವೇಸ್ ಆದರೂ ಆಗಲಿ, ರೈಲ್ವೆ ಪ್ರಾಜೆಕ್ಟ್ಸ್ ಆದರೂ ಆಗಲಿ, ಇವೆಲ್ಲದಕ್ಕೂ ಒಂದು ಪತ್ರಗಳು ಕೊಟ್ಟು ಬಂದಿದ್ದೀವಿ. ರೈಲ್ವೇಸ್ ಏನಾಗಿದೆ ಅಂದರೆ ಸ್ಟೇಟ್ ಗೌರ್ಮೆಂಟ್ ಜಾಗ ಅಕ್ವೈರ್ ಮಾಡ್ಕೊಂಡು ಕೊಟ್ಟರೆ ರೈಲ್ವೆ ಹೊಸ ಲೈನ್ಗಳಾಗುತ್ತೆ. ಆದರೆ ಸ್ಟೇಟ್ ಗೌರ್ಮೆಂಟ್ ಯಾವುದೋ ಇವಾಗವರೆಗೂ ಕೆಲಸ ಮಾಡಿಲ್ಲ. ಅದಕ್ಕೆ ಹೊಸ ಲೈನ್ ಹಾಕಕ್ಕೆ, ಹೊಸ ಟ್ರೇನ್ಸ್ ಹಾಕಕ್ಕೆ ಕೋಲಾರದಿಂದ ವೈಟ್ ಫೀಲ್ಡ್ಗೆ ಬಂಗಾರಪೇಟೆ ಮತ್ತೆ ಏನು ಚಿಂತಾಮಣಿ ಶ್ರೀನಿವಾಸಪುರ ಬಂಗಾರ ಕೋಲಾರಕ್ಕೆ ಬಂದು
ಅದನ್ನು ಶ್ರೀನಿವಾಸಪುರ ಮತ್ತು ಚಿಂತಾಮಣಿ ಬಂಗಾರಪೇಟೆ ಹೋಗು ಸ್ಟಾಪ್ ಕೊಡೋಕ್ಕೆ ಹೇಳಿ ಬಂಗಾರಪೇಟೆ ನೈಟ್ ಔಟ್ ಆದರೆ ಚೆನ್ನೈ ಮತ್ತು ತಿರುಪತಿ ಅನುಕೂಲ ಆಗುತ್ತೆ. ಇಲ್ಲಾಂದ್ರೆ ನಾವು ಬೆಂಗಳೂರು ಟ್ರೈನ್ಸು ಇಲ್ಲಾಂದ್ರೆ ಬಸ್ಸುಗಳು ಹತ್ತಬೇಕಾಗುತ್ತೆ. ಅದು ಒಂದು ಮನವಿ ಕೊಟ್ಟಿದ್ದೀನಿ. ಅದೆಲ್ಲ ನಾವು 2-3 ತಿಂಗಳಲ್ಲಿ ಶುರುವಾಗುತ್ತೆ. ಈ ಹೊಸ ಲೈನ್ ಕೋಲಾರದಿಂದ ವೈಟ್ ಫೀಲ್ಡ್ಗೆ ಹೊಸ ಲೈನ್ ಏನಾಗಬೇಕು, ಆ ಲೈನಿಂದ ಫಸ್ಟು ಟ್ರೈನ್ ಆಗ್ತೀವಿ ಅಂತ ಹೇಳಿ. ಇದು ಬಿಟ್ಟು ಟ್ರೈನ್ಸ್ ರೋಡ್ಗಳಿಗೆ ಬಜೆಟ್ ಆದಮೇಲೆ ಏನೋ ಒಂದು ಕ್ಯಾಬಿನೆಟ್ ಮೀಟಿಂಗ್ ಆದಮೇಲೆ ಈ ಪ್ರಸ್ತಾವನೆ ಮುಂದೆ ಎತ್ಕೊಂತೀವಿ ಅಂತ ಹೇಳಿ ನಿತಿನ್ ಗಡ್ಕರಿ ಸರ್. ಕುಪ್ಪಮಿಂದ ಬಾಗೇಪಲ್ಲಿ, ಕುಪ್ಪಂ, ಕೆಜಿಎಫ್, ಬಂಗಾರಪೇಟೆ, ಕೋಲಾರ, ಚಿಂತಾಮಣಿ, ಬಾಗೇಪಲ್ಲಿ ಅದೊಂದು ರೋಡ್. ಮದನಪಲ್ಲಿಯಿಂದ ಹೊಸಕೋಟೆ ಇವೆರಡು ನ್ಯಾಷನಲ್ ಹೈವೇಗೆ ಅಪ್ಗ್ರೇಡ್ ಮಾಡಬೇಕು. ಬೂದಿಕೋಟೆಯಲ್ಲಿ ಸಂಸದರು ನಮ್ಮ ಶಾಸಕರು ಬೂದಿಕೋಟೆ ರೋಡ್ ಮಾಡಬೇಕು, ಸಂಸದರಾಗಿದ್ದಾರೆ ಮಲ್ಲೇಶ್ ಅವರು ಅವರನ್ನ ಮಾಡಿಸ್ತಾರೆ ಅಂತ ಆವತ್ತು ಹೇಳಿ ಅದು ಸ್ಟೇಟ್ ಹೈವೇ ಬರ್ತದೆ. ಇದು ನಿಮ್ಮ ಜವಾಬ್ದಾರಿ, ನಂದಲ್ಲ. ದಯವಿಟ್ಟು ಜನಕ್ಕೆ ತಪ್ಪು ದಾರಿ ತಪ್ಪಬೇಡಿ. ಅದು ನಿಮ್ಮ ಜವಾಬ್ದಾರಿ, ನೀವೇ ಮಾಡಿ ಅದನ್ನು ಮುಗಿಸ್ಬೇಕಾಗುತ್ತೆ. ಸಂಸದರಲ್ಲ ಅಂತ ಕೂಡ ಹೇಳಿದೆ ಅವತ್ತು ಬೂದಿಕೋಟೆಯಲ್ಲಿ ಫಂಕ್ಷನ್ ಇಲ್ಲ. ಅದರ ಜೊತೆ ಏನು 300 ಎಕರೆ ಟೌನ್ಶಿಪ್ ಮಾಡಬೇಕು ಮತ್ತು 600 ಎಕರೆ KDBಗೆ ಲ್ಯಾಂಡ್ ಟ್ರಾನ್ಸ್ಫರ್ ಮಾಡಿದ್ದಾರೆ. ಯಾವತ್ತೂ ಬಿಜೆಪಿ ಮತ್ತು JDS ಮುಖಂಡರು ನಾವು ಮಾಡಿದ್ದೀವಿ ಅಂತ ಹೇಳಿಲ್ಲ. ಡಿಫೆನ್ಸ್ ಲ್ಯಾಂಡ್ನ ಸ್ಟೇಟ್ ಗೌರ್ಮೆಂಟ್ ಟ್ರಾನ್ಸ್ಫರ್ ಮಾಡಿರೋದು ಯೂನಿಯನ್ ಗೌರ್ಮೆಂಟ್ ಟ್ರಾನ್ಸ್ಫರ್ ಆದಮೇಲೆ ಸ್ಟೇಟ್ ಗೌರ್ಮೆಂಟ್ ಅವ್ರು ಮಾಡಿದ್ದಾರೆ. ನಾವು ಯಾವತ್ತೂ ಆ ಕೆಲಸ ಮಾಡಿದ್ದೀವಿ ಅಂತ ಹೇಳಿಲ್ಲ. ಅದು ಒಂದು ಮಾಧ್ಯಮ ಒಂದು ವೇದಿಕೆಯಲ್ಲಿ ದಯವಿಟ್ಟು ದಾರಿ ತಪ್ಪಿಸ್ಬೇಡಿ ನೀವು JDS ಮತ್ತು BJP ಮುಖಂಡರು ಅಂತ. ಅದು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಯಾವತ್ತೂ ಹೇಳಿಲ್ಲ. ಕೇಂದ್ರ ಸರ್ಕಾರದಿಂದ ಸ್ಟೇಟ್ ಗೌರ್ಮೆಂಟ್ ಟ್ರಾನ್ಸ್ಫರ್ ಆಯಿತು. ಸ್ಟೇಟ್ ಗೌರ್ಮೆಂಟ್ ಅವರು 300 ಎಕರೆ ಟೌನ್ಶಿಪ್ಪು ಮತ್ತು 600 ಎಕರೆ KDB ಲ್ಯಾಂಡ್ ಮಾಡಿದೆ. ಅದು ಅವ್ರಿಗೆ ಬಿಟ್ಟಿರೋದು. ಏನೇನು KDBಯಲ್ಲಿ ಯಾವ್ಯಾವ ಇಂಡಸ್ಟ್ರಿ ಬರ್ತಾರೋ ನೋಡಿ. ಕುಮಾರಸ್ವಾಮಿ ಅವರಿಗೆ ಫಸ್ಟ್ ದಿನಾನೇ ಒಂದು ಮಾತು ಹೇಳಿದೆ, 12,000 ಎಕರೆ BJML ಲ್ಯಾಂಡ್ ಇದೆ. 12,000 ಎಕರೆ BJML ಲ್ಯಾಂಡಲ್ಲಿ ಯಾವುದಾದ್ರೂ ಒಂದು ದೊಡ್ಡ ಕಾರ್ಖಾನೆ ತರಬೇಕು ಅಂತ. ಆ ಕಾರ್ಖಾನೆ ಬಂದರೆ KGF ಮತ್ತು ಬಂಗಾರಪೇಟೆ ಮತ್ತು ಮುಳಬಾಗಿಲು ಜನತೆಗೆ ಉಪಯೋಗ ಆಗುತ್ತೆ ಅಂತ ಇವ್ರಿಗೆ ಅದು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಮಾಡ್ತೀವಿ ಅಂತ ಇವತ್ತು ನಾವು ಯಾಕಂದರೆ ಹೆವಿ ಇಂಡಸ್ಟ್ರೀಸ್ ಮಿನಿಸ್ಟರ್ ಆದಮೇಲೆ ಅದೇ ಜಿಲ್ಲೆಗೆ ನಾನು ಸಂಸದರಾದಮೇಲೆ ಆ ಕೆಲಸ ಮಾಡಲಿಲ್ಲ ಅಂದರೆ ಅದು ನಮಗೆ ಅವಮಾನ ಆಗುತ್ತೆ. ಮಂತ್ರಿಗೂ ಅವಮಾನ ಆಗುತ್ತೆ, ನನಗೂ ಅವಮಾನ ಆಗುತ್ತೆ. ಅದು ಗ್ಯಾರಂಟಿ ತಂದು ಕೊಡ್ತೀವಿ. ಯಾವುದಾದ್ರೂ ಒಂದು ಇಂಡಸ್ಟ್ರಿ ಅದರಲ್ಲಿ ಸುಮಾರು 5,000-6,000 ಯುವಕರಿಗೆ ಕೆಲಸ ಕೊಡ್ತೀವಿ ಅಂತ ಹೇಳಿ ಇಷ್ಟಪಡ್ತೀನಿ. ಖೇಲೋ ಇಂಡಿಯಾ ಈ ಸ್ಪೋರ್ಟ್ಸ್ ಇದರಲ್ಲಿ ಈಗಾಗಲೇ ಡೆಲ್ಲಿಯಲ್ಲಿ ಯಾರಿಗಾರ ಅಫಿಷಿಯಲ್ಸ್ ಮಾತಾಡಿದರೆ 10 ಎಕರೆ ಜಮೀನು ಕೋಲಾರ ತಾಲೂಕಲ್ಲಿ ಕೊಡ್ತೀವಿ ಅಂತ ಹೇಳಿದ್ವಿ. 5 ಎಕರೆ ಜಮೀನು ಮಾಲೂರು ತಾಲೂಕಲ್ಲಿ ಕೊಡ್ತೀವಿ ಅಂತಿದ್ದೀವಿ. ಮತ್ತು 5 ಎಕರೆ ಮುಳಬಾಗಿಲು ತಾಲೂಕಲ್ಲಿ ಕೊಡ್ತೀವಿ ಅಂತಿದ್ದೀವಿ. ಇಂಡೋರ್ ಸ್ಟೇಡಿಯಮ್ಸ್ ಮಾಡೋಕ್ಕೆ ಅವು ಒಪ್ಪಿಗೆ ಕೊಟ್ಟಿದ್ದಾರೆ. ಏನು ಎಸ್ಟಿಮೇಟ್ ಕೊಡ್ತೀವೋ ನಾವು ಅದರ ಪ್ರಕಾರ ಯಾವ ತಾಲೂಕಲ್ಲಿ ಯಾವ ಸ್ಪೋರ್ಟ್ಸ್ ಬೇಕು, ಏನು ಬೇಕು, ಫೆಸಿಲಿಟೀಸ್ ಬೇಕು ಅಂತ ಕೇಳಿದ್ದಾರೆ. ಅದನ್ನು ಸುಮಾರು ಇನ್ನೊಂದು 2 ತಿಂಗಳಲ್ಲಿ ರೆಡಿ ಮಾಡಿಕೊಟ್ಟು, ಯಾಕಂದರೆ ನಾವು ಸುಮ್ಮನೆ ಒಂದು 10 ಎಕರೆ ಜಮೀನು ಕೊಟ್ಬಿಟ್ಟು ಸ್ಪೋರ್ಟ್ಸ್ ಮಾಡಿ ಅಂದರೆ ಆಗಲ್ಲ. ಯಾವ ಸ್ಪೋರ್ಟ್ಸ್ ಬೇಕು ಅಂತ ನಾವು ಹೇಳಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ. ಸುಮಾರು ಒಂದು 2-3 ತಿಂಗಳಲ್ಲಿ ಆ ಪ್ರಾಜೆಕ್ಟ್ ಒಂದು ಮೋಸ್ಟ್ಲಿ ಸ್ಯಾಂಕ್ಷನ್ ಆಗಿ ಬರುತ್ತೆ. ಯಾಕಂದರೆ ಆಫೀಸರ್ಸ್ ಅವಾಗಲೇ ಹೇಳಿದ್ದಾರೆ, ಜಮೀನು ತೋರಿಸಿ ಆ ಜಮೀನು ಓನರ್ ಯಾರು ಅಂತ ಗೌರ್ಮೆಂಟ್ ಲ್ಯಾಂಡ್ ಅಂತ ಇರಬೇಕು. ಅದು ಇದ್ದ ತಕ್ಷಣ ಕೊಡ್ತೀವಿ ಅಂತಾರೆ. ಒಳ್ಳೆ ಹೊಸೂರು ಅಂತ ಲ್ಯಾಂಡ್ ಇದೆ ನಮ್ಮ ಇವ್ರಿಗೆ, ಹರೀಶ್ ಅವ್ರಿಗೆ ಮತ್ತು ನಮ್ಮ ಎಲ್ಲ ಬಂಗಾರಪೇಟೆ ಜನರಿಗೆ ಗೊತ್ತು. KCA ಸ್ಟೇಡಿಯಂಗೆ 22 ಎಕರೆ ಕೊಟ್ಟಿದ್ದಾರೆ. ಡೈರಿ ಅವ್ರಿಗೆ 50 ಎಕರೆ ಕೊಟ್ಟಿದ್ದಾರೆ. ಅದು ಬಿಟ್ಟು ಇನ್ನೂ ಒಂದು 60 ಎಕರೆ 10 ಎಕರೆ ಕೊಡ್ತೀವಿ ಅಂತ ಹೇಳಿದ್ರು. ಅದನ್ನು ಮೋಸ್ಟ್ಲಿ ಒಂದು 2-3 ದಿನದಲ್ಲಿ ಯೂತ್ ಆ್ಯಂಡ್ ಸ್ಪೋರ್ಟ್ಸ್ ಅವರು ರೆಡಿ ಮಾಡಿಕೊಡ್ತಾರೆ ಪ್ರಾಜೆಕ್ಟ್.
ಅಲ್ಲೂ 5 ಎಕರೆ ಕೊಡಿಸ್ತೀವಿ ಅಂತಿದೆ. ಸೊ ಈ ನಿಟ್ಟಿನಲ್ಲೇ ಯುವಕರಿಗೆ ಸ್ಪೋರ್ಟ್ಸ್ ಏನು ಒಂದು ಇಂಪಾರ್ಟೆನ್ಸ್ ಕೊಡಬೇಕು ಅದನ್ನು ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಇದು ಮತ್ತೆ ಶ್ರೀನಿವಾಸಪುರದಲ್ಲಿ ಫುಡ್ ಪ್ರೊಸೆಸಿಂಗ್ ಯೂನಿಟ್ಸ್ ಏನು ಸ್ಟಾರ್ಟ್ ಮಾಡಬೇಕಾಗಿದೆ ಅದನ್ನು ಶೋಭಾ ಮೇಡಮ್ ಜೊತೆ ಮಾತಾಡಿದ್ದೀವಿ. ಯಾಕಂದರೆ ಅವರು ಫುಡ್ ಪ್ರೊಸೆಸಿಂಗ್ ಮಿನಿಸ್ಟರ್ ಆಫ್ ಸ್ಟೇಟ್ ಆಗಿದೆ. ಅದಕ್ಕೆ ಅದನ್ನು ಒಂದು ನಿಟ್ಟಿನಲ್ಲಿ ತಗೊಂಡೋಗಿ ಫುಡ್ ಮಾಡೋಕ್ಕಿಂತ ಮುಂಚೆ ಅಲ್ಲಿ ಒಂದು 2 ಯೂನಿಟ್ಸ್ ಹಾಕಬೇಕು ಅಂತ ಹೇಳಿ ಅದರಲ್ಲಿ ಬರುವಾಗಲೇ ಟ್ರೇಡರ್ಸ್ ಅವರೇ ಮಾಡ್ತಿದ್ದಾರೆ. ಕೋಲಾರಲ್ಲೂ ಏನು APMC ಮಾರ್ಕೆಟ್ ಮಂಡಿ ಓನರ್ಸ್ ಇದ್ದಾರೆ ಅವರೇ ಮಾಡ್ತಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ನಾನು ಒಂದು 20 ದಿನದಲ್ಲಿ ಸುಮಾರು ಒಂದು 5-6 ಮಂತ್ರಿಗಳು ಮಾತಾಡಿದ್ದೀನಿ. ನೀವು ಸ್ವಲ್ಪ ನನಗೆ ಫ್ರೀ ಮಾಡಿಕೊಟ್ರೆ, ಯಾಕಂದರೆ ಒಂದು ಸಂಸದನಾಗಿ ನಾನು ಇಲ್ಲಿ ಕೆಲಸ ಮಾಡೋಕ್ಕಿಂತ ನಾನು ಡೆಲ್ಲಿಯಲ್ಲಿ ಕೆಲಸ ಮಾಡಬಯಸ್ತೀನಿ. ಈ ಪ್ರಾಜೆಕ್ಟ್ಸ್ ಎಲ್ಲ ಬರಬೇಕು ಅಂದರೆ ನಾನು ಅಲ್ಲೇ ತಿಂಗಳಿಗೆ ಒಂದು 10-15 ದಿನ ಅಲ್ಲೇ ಇರಬೇಕಾಗಿದೆ. ಯಾಕಂದರೆ ಈ 25 ದಿನದಲ್ಲಿ ನಾನು ಈ ಕೃತಜ್ಞತೆ ಸಭೆಗಳು ಬರೀ ಮಾಲೂರು ಮತ್ತು ಬಂಗಾರಪೇಟೆಯಲ್ಲಿ ಮಾತ್ರ ಮಾಡಿದ್ದೀನಿ. KGF ಮಾಡಬೇಕಾಗಿತ್ತು, ಬಟ್ ಸಂಪನ್ನಿಯವರು ಮತ್ತೆ ವಿರೋಧಕ್ಕೆ ಅದು ಕ್ಯಾನ್ಸಲ್ ಆಗಿದೆ. 22ನೇ ತಾರೀಕು ಶ್ರೀನಿವಾಸಪುರದಲ್ಲಿ ಮಾಡ್ತಾ ಇದ್ದೀವಿ. ಸೊ ಹೀಗೆ ಒಂದೊಂದೇ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬಟ್ ಮತ್ತೆ 22ರಿಂದ ನಮ್ಮ ಬಜೆಟ್ ಸೆಷನ್ ಇದೆ. ಮತ್ತೆ ಒಂದು 20 ದಿನ ಡೆಲ್ಲಿಯಲ್ಲಿ ಇರಬೇಕಾಗಿದೆ. ಸೊ ಅದಕ್ಕೆ ಒಂದು ಅವಕಾಶ ಮಾಡಿಕೊಡಿ, ನಿಮ್ಮ ಸೇವೆ ಮಾಡೋಕ್ಕೆ ಏನು ನೀವು ಒಂದು ಅವಕಾಶ ಮಾಡಿಕೊಡ್ತೀರ ನನಗೆ. ಬಟ್ ಟೈಮ್ ಫ್ರೇಮ್ ಸ್ವಲ್ಪ ಲೇಟ್ ಆಗಿದೆ. ಯಾಕಂದರೆ ಎಲ್ಲ ಒಂದೇ ಸತಿ ಮಾಡೋಕ್ಕಾಗಲ್ಲ, ನಮಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಡೆಲ್ಲಿಯಲ್ಲಿ ಮಾಡೋ ಕೆಲಸ ಸ್ವಲ್ಪ ಟೇಬಲ್ ಟು ಟೇಬಲ್ ಹೋಗಬೇಕಾಗುತ್ತೆ. ಟೇಬಲ್ ಟು ಟೇಬಲ್ ಹೋಗ್ಬೇಕಂದ್ರೆ ಅಲ್ಲಿ ಸಂಸದರೇ ಇರಬೇಕು ಮಾಡೋಕ್ಕೆ. ಎಲ್ಲೆಲ್ಲ ನಮ್ಮ PA ಇದೆ, ಬೇರೆ ಯಾರು ಕೆಲಸ ಇಲ್ಲ. ಪಾರ್ಲಿಮೆಂಟ್ ಒಳಗಡೆ ಮಿನಿಸ್ಟರ್ ನಾವು ಇವರು ಮಾತಾಡಬೇಕಾಗುತ್ತೆ. ಸ್ವಲ್ಪ ಟೈಮ್ ಕಾಲಾವಕಾಶ ನೀವು ನನಗೆ ಬಿಟ್ಕೊಡ್ಬೇಕಾಗಿದೆ ಡೆಲ್ಲಿಯಲ್ಲಿ ಕೆಲಸ ಮಾಡೋಕ್ಕೆ. ಇಲ್ಲಿರುವ ನಾಯಕ್ ಸೋಮಣ್ಣವರಾಗಲಿ, ವೆಂಕಟಪ್ಪಣ್ಣವರಾಗಲಿ, ಚಂದ್ರಣ್ಣವರಾಗಲಿ, ಮಹೇಶ್ ಅವರಾಗಲಿ, ಯಾಕಂದರೆ ನಿಮ್ಮ ಜೊತೆ ನಾನು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಎಲೆಕ್ಷನ್ಸಲ್ಲಿ ಮಹೇಶ್ ಅವರು ಹೇಳಿದಂಗೆ 5 ಸೀಟ್ ಏನಿದೆ 5 ಎಲ್ಲೇ ಗೆಲ್ಲಬೇಕು ನಾವು. ಇಲ್ಲಾಂದರೆ ಏನು ಆಶೀರ್ವಾದ ಮಾಡಿದ್ರು 28 ವರ್ಷ ಸಾಮಾನ್ಯ ಏನು ಓಟ್ ಕೊಟ್ಟಿದ್ದೀರ ಅದಕ್ಕೆ ಅರ್ಥ ಇರಲ್ಲ. ಆ 5 ಸೀಟು ಗೆದ್ದೇ ಗೆಲ್ಲಬೇಕು ನಾವು. ಗೆಲ್ತೀವಿ ಅನ್ನೋ ವಿಶ್ವಾಸ ಇದೆ. ಯಾಕಂದರೆ ನಿಮ್ಮ ಆಶೀರ್ವಾದ ನನ್ನ ಜೊತೆ ಹೆಂಗಿದೆಯೋ ಹಾಗೆ ಕುಮಾರಣ್ಣನ ಜೊತೆ ಮತ್ತು ಮೋದಿಯವ್ರ ಜೊತೆ ಇದೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಎಂಟು ಕ್ಷೇತ್ರದಲ್ಲಿ ಎಲ್ಲ ಕ್ಷೇತ್ರದಲ್ಲೂ ನಮ್ಮ ಲೀಡ್ ಬಂದು KGF ಒಂದು ಬಿಟ್ಟು KGF ನಾನು ಏನು ಒಂದು ಸ್ಪೆಷಲ್ ಆಗಿ ನೋಡಿ ನೆಕ್ಸ್ಟ್ MLA ಎಲೆಕ್ಷನ್ ಯಾವಾಗ ನಡೆಯುತ್ತೋ ಅದೇ ಅಲ್ಲೂ JDS ಮತ್ತು BJP NDA ಅಭ್ಯರ್ಥಿ ಗೆಲ್ಸಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಅದು ಸ್ವಲ್ಪ ಜವಾಬ್ದಾರಿ ತಗೋಬೇಕಾಗುತ್ತೆ. ಯಾಕಂದರೆ ನೀವು ಅಲ್ಲೇ ಇರ್ತೀರ, ಅದಕ್ಕೆ ನೀವು ಸ್ವಲ್ಪ ಜವಾಬ್ದಾರಿ ತಗೊಂಡು ಅಲ್ಲಿ ಆರ್ಗನೈಸ್ ಮಾಡಬೇಕಾಗುತ್ತೆ. ಇದೆಲ್ಲ ಬಿಟ್ಟು ಬಂಗಾರಪೇಟೆ ಕ್ಷೇತ್ರ ಸ್ವಲ್ಪ ಜಾಸ್ತಿ ನೋಡ್ಕೊಳ್ಳಿ ಅಂತೆಲ್ಲ ಹೇಳ್ತಾರೆ. ಜಾಸ್ತಿ ನೋಡ್ಕೊಳ್ಳೋಕ್ಕೆ ನೀವು ಈ ಸಂಸದರಾಗಲಿಕ್ಕೆ ಜವಾಬ್ದಾರಿ ಕೊಟ್ಟಿದ್ದೆ ನೀವು, ಅದಕ್ಕೆ ಕಾರಣನೇ ನೀವು. ಯಾಕಂದರೆ ಎಲೆಕ್ಷನ್ ಇಲ್ಲ ಅಂದರೆ ನನ್ನ ಹೆಸರು ಆಚರಣೆ ಬರ್ತಾ ಇಲ್ಲ. ಎಲೆಕ್ಷನ್ ನೀವು ಬಂಗಾರಪೇಟೆಯಲ್ಲಿ ಕುಮಾರಣ್ಣ ಆಶೀರ್ವಾದ ಮಾಡಿ 2 ಸತಿ ನಿಲ್ಲಿಸಿದ್ರು. 3ನೇ ಸತಿ ಎಲೆಕ್ಷನ್ ಗೆಲ್ಲಿಸಿದ್ದು ಜನ ಕುಮಾರಣ್ಣ, ದೇವೇಗೌಡರು, ಮೋದಿಯವರು ಮತ್ತು ಯಾರೋ ಒಬ್ಬರು ಹೇಳಿದ್ರು ನಾಯಕ್ ಸೋಮಣ್ಣವರು. ನಮ್ಮ ತಂದೆ ತಿರೋದಾಗ ಅವರ ವಯಸ್ಸು 49 ವರ್ಷ 10 ತಿಂಗಳು. ನಾನು MP ಆದಾಗ 49 ವರ್ಷ 10 ತಿಂಗಳು ನನಗೆ. ಸೊ ಅವರ ಆಶೀರ್ವಾದ ಇದೆ ಅಂತ ನಾನು ನಂಬಿದ್ದೀನಿ. ಅದರ ಜೊತೆ ನಿಮ್ಮ ಆಶೀರ್ವಾದ ಇದೆ, ನಿಮ್ಮ ಜೊತೆ ಮುಖಂಡರ ಆಶೀರ್ವಾದ ಇದೆ. JDS ಪಕ್ಷದ ಕುಮಾರಣ್ಣ, ದೇವೇಗೌಡ ಪಾಟೀಲ್ ಅದ್ರ ಜೊತೆ ನಮ್ಮ BJP ನಾಯಕರಾದ ಯಡಿಯೂರಪ್ಪ ಅವರು ಮತ್ತು ಮೋದಿಯವರು ಆಶೀರ್ವಾದ ಇದೆ ಅಂತ ಹೇಳ್ತಾ, ದಯವಿಟ್ಟು ನನಗೆ ನಿಮ್ಮ ಏನು ಒಂದು ಸಮಯ ನಾನು ಅಕಸ್ಮಾತ್ ಕೊಡೋಕ್ಕಾಗಲಿಲ್ಲ ಅಂದರೆ ಕೋಲಾರ
ಒಬ್ಬ